ಎಲ್ಲರಿಗೂ ನಮಸ್ಕಾರ. ನಮ್ಮ DVS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಎಳ್ಳುಂಡೆ ಮಾಡ್ತಿದ್ದೇವೆ. ಯಾವ ರೀತಿ ಮಾಡೋದಂತ ನಿಮಗೆ ಕೂಡ ತಿಳಿಸಿಕೊಡ್ತಿದ್ದೇವೆ. ನಾವಿಲ್ಲಿ ಕಪ್ಪೆಳ್ಳಲ್ಲಿ ಮಾಡ್ತಿದ್ದೇವೆ. ನೀವು ಬೇಕಾದರೆ ಬಿಳಿ ಎಳ್ಳಲ್ಲಿ ಕೂಡ ಮಾಡ್ಬೋದು. ತುಂಬ ಈಸಿ ಮಾಡಲಿಕ್ಕೆ, 10 ನಿಮಿಷದಲ್ಲಿ ಆಗ್ತದೆ. ನೀವು ಕೂಡ ಟ್ರೈ ಮಾಡಿ. ಈಗ ಯಾವ ರೀತಿ ಮಾಡೋದಂತ ನೋಡುವ. ಮೊದಲಿಗೆ ಒಂದು ಬಾಣಲೆಯಲ್ಲಿ ಬೆಲ್ಲವನ್ನು ಪಾಕ ಮಾಡಲಿಕ್ಕೆ ಇಡಬೇಕು. ಅದಕ್ಕೆ ಯಾವುದೇ ರೀತಿ ನೀರು ಆ್ಯಡ್ ಮಾಡಬೇಡಿ. ನೀರು ಆ್ಯಡ್ ಮಾಡಿದರೆ ಪಾಕ ಗಟ್ಟಿಯಾಗಿ ಬರುವುದಿಲ್ಲ. ಡ್ರೈ ಆಗಿ ಇಡಿ, ಅದಾಗಿ ನೀರು ಬಿಡ್ತದೆ ಅದು. ಇದರಲ್ಲಿ ನಾವು ತೋರಿಸ್ತೇವೆ ಯಾವ ರೀತಿ ಅಂತ. ಬಿಸಿಗೆ ಬೆಲ್ಲ ಬೇಗ ಕರಗ್ತದೆ, ತುಂಬ ಟೈಮ್ ಕೂಡ ತಗೊಳ್ಳೋದಿಲ್ಲ. ನೋಡಿ, ಇದೇ ರೀತಿ ಅದನ್ನು ಫ್ರೈ ಮಾಡುವಾಗೆ ಮಾಡಿದರೆ ಆಯಿತು. ನೀರು ಬಿಟ್ಕೊಳ್ತದೆ ನೋಡಿ. ಅದರಲ್ಲೇ ಅದು ಪಾಕ ಆಗಬೇಕು. ಪಾಕ ಗಟ್ಟಿಯಾಗಿ ಬರಬೇಕು ನೋಡಿ. ಈ ಥರ ಪಾಕ ಗಟ್ಟಿಯಾಗದಿದ್ದರೆ ಎಳ್ಳುಂಡೆ ಸರಿಯಾಗಿ ರೌಂಡ್ ಶೇಪಲ್ಲಿ ಬರುವುದಿಲ್ಲ. ಅದಕ್ಕೆ ನೋಡಿ, ಈ ಥರ ಆಗಬೇಕು ನೋಡಿ. ಇಷ್ಟು ಪಾಕ ಆದರೆ ಸಾಕು. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕುವ. ಏಲಕ್ಕಿ ಆಪ್ಷನಲ್, ಪರಿಮಳಕ್ಕೆ ಬೇಕಿದ್ದರೆ ಹಾಕ್ಬೋದು. ಒಂದು ಅರ್ಧ ಚಮಚದಷ್ಟು ಹಾಕಿ. ಇದು ನಾವು ಮನೆಯಲ್ಲೇ ಏಲಕ್ಕಿಯನ್ನು ಪುಡಿ ಮಾಡಿ ತಗೊಂಡದ್ದು ನೋಡಿ. ಪಾಕ ಕರೆಕ್ಟಾಗಿ ಬಂತು. ಇಷ್ಟಾದರೆ ಸಾಕು ನೋಡಿ. ಕಲರ್ ಕೂಡ ಚೇಂಜ್ ಆಯಿತು, ಬ್ರೌನ್ ಕಲರ್ಗೆ ಬಂತಲ್ವ. ಈಗ ಕರೆಕ್ಟಾಗಿ ಪಾಕ ಆಗಿದೆ ಅಂತ ಅರ್ಥ. ಈಗ ಇದಕ್ಕೆ ಫ್ರೈ ಮಾಡಿದ ಎಳ್ಳನ್ನು ಹಾಕಬೇಕು. ನಾವಿಲ್ಲಿ ಮೊದಲೇ ಎಳ್ಳನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೇವೆ, ಅದನ್ನು ಹಾಕಿದರೆ ಆಯಿತು ನೋಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಈ ಥರ ಎಳ್ಳು ಮತ್ತು ಬೆಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ನೋಡಿ. ಈ ಥರ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹಾಗೆ ಎಲ್ಲ ನಮ್ಮ ವ್ಯೂವರ್ಸಿಗೂ ಸ್ವತಂತ್ರ ದಿನದ ಹಾರ್ದಿಕ ಶುಭಾಶಯಗಳು. ಮತ್ತು ಕೃಷ್ಣ ಜನ್ಮಾಷ್ಟಮಿಯ ಕೂಡ ಹಾರ್ದಿಕ ಶುಭಾಶಯಗಳು. ಕೃಷ್ಣ ಜನ್ಮಾಷ್ಟಮಿಯ ಸ್ಪೆಷಲ್ ಕೊಟ್ಟಿಗೆ ನಾವು ಆಲ್ರೆಡಿ ವಿಡಿಯೋ ಮಾಡಿದ್ದೇವೆ, ಅದನ್ನು ಅಪ್ಲೋಡ್ ಕೂಡ ಮಾಡಿದ್ದೇವೆ. ಯಾರೆಲ್ಲ ಇನ್ನೂ ನೋಡಲಿಲ್ಲ ಅವರೆಲ್ಲ ಈ ವಿಡಿಯೋ ಎಂಡಲ್ಲಿ ನಾವು ಲಿಂಕ್ ಕೊಟ್ಟಿರ್ತೇವೆ, ಅಲ್ಲಿ ಹೋಗಿ ನೋಡ್ಬೋದು. ಈಗ ನೋಡಿ, ಇದು ಕರೆಕ್ಟಾಗಿ ಎಳ್ಳು ಮತ್ತು ಬೆಲ್ಲ ಮಿಕ್ಸ್ ಆಗಿ ಆಯಿತು. ಈಗ ಇದನ್ನು ನಾವು ತೆಗೆಯುವ ನೋಡಿ. ರೆಡಿ ಆಯಿತು. ಈಗ ಇದನ್ನು ಉಂಡೆ ಕಟ್ಟಿದರೆ ಆಯಿತು. ಬಿಸಿ ಬಿಸಿ ಇರುವಾಗಲೇ ಉಂಡೆ ಕಟ್ಟಬೇಕು, ಇಲ್ಲದಿದ್ದರೆ ಅದು ಬೇಗ ಗಟ್ಟಿ ಆಗ್ತದೆ. ಅದಕ್ಕೆ ಕೈಗೆ ಸ್ವಲ್ಪ ನೀರು ಹಾಕಿಕೊಂಡು ಉಂಡೆ ಮಾಡಿ, ಇಲ್ಲದಿದ್ದರೆ ತುಂಬ ಬಿಸಿ ಇರ್ತದಲ್ಲ ಅದಕ್ಕೆ ನೋಡಿ. ಹೀಗೆ ಬಿಸಿ ಇರುವಾಗಲೇ ಈ ಥರ ಕಟ್ಟಬೇಕು, ಇಲ್ಲದಿದ್ದರೆ ಅದು ಬೇಗ ಗಟ್ಟಿ ಆಗ್ತದೆ. ಅದು ಬೆಲ್ಲ ಪಾಕ ಮಾಡಿದಲ್ವ, ಹಾಗಾಗಿ ಬೆಲ್ಲ ಬೇಗ ಗಟ್ಟಿ ಆಗೋದು. ಇನ್ನು 10-15 ದಿನಗಳಲ್ಲಿ ಗಣೇಶ ಚತುರ್ಥಿ ಕೂಡ ಬರ್ತದೆ. ನಾವು ಗಣೇಶ ಚತುರ್ಥಿಗೆ ಸ್ಪೆಷಲ್ ಸ್ವೀಟ್ಸ್ ಎಲ್ಲ ಮಾಡಿ ಹಾಕ್ತೇವೆ. ಯಾರೆಲ್ಲ ನೋಡಲಿಕ್ಕೆ ಇಷ್ಟಪಡ್ತೀರಿ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ, ಆದಷ್ಟು ಹೈಪ್ ಮಾಡಿ. ಆಗ ನಾವು ತುಂಬ ಜನರಿಗೆ ರೀಚ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನಾವಿಲ್ಲಿ 150 ಗ್ರಾಮ್ ಆಗುವಷ್ಟು ಎಳ್ಳನ್ನು ತಗೊಂಡಿದ್ದೇವೆ. ನಿಮಗೆ ಎಷ್ಟು ಬೇಕಂತ ಕ್ವಾಂಟಿಟಿ ನೋಡಿ ತಗೊಳ್ಳಿ ನೋಡಿ. ಇದೇ ಥರ ಎಲ್ಲವನ್ನು ಕಟ್ಟಿದರೆ ಆಯಿತು. ಬಿಸಿ ಇರ್ತದಲ್ಲ, ಸ್ವಲ್ಪ ಬಿಸಿ ಬಿಸಿ ಆಗ್ತದೆ ನೋಡಿ. ಇದೇ ಥರ ಎಲ್ಲ ಕಟ್ಟಿಡಿ, ಬೇಗ ಗಟ್ಟಿ ಆಗ್ತದೆ ಮಾತ್ರ ಅದು ನೋಡಿ. ಈ ಥರ ಇನ್ನೊಮ್ಮೆ ನಾವು ನಿಮಗೆ ಬಿಳಿ ಎಳ್ಳಲ್ಲಿ ಕೂಡ ಮಾಡಿ ತೋರಿಸ್ತೇವೆ ಯಾವ ರೀತಿ ಆಗ್ತದೆ ಅಂತ, ನೆಕ್ಸ್ಟ್ ಮುಂದೆ ಬರುವ ವಿಡಿಯೋದಲ್ಲಿ. ಎಲ್ಲ ರೆಡಿ ಆಯಿತು ನಮ್ಮದು. ನೋಡಿ, ಫೈನಲ್ ಆಗಿ ಈಗ ಯಾವ ರೀತಿ ಬಂದಿದೆ ಅಂತ ನಿಮಗೆ ತೋರಿಸ್ತಿದ್ದೇವೆ ನೋಡಿ. ಎಲ್ಲ ರೆಡಿಯಾಗಿ ಈ ಥರ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗುವ.